ನಾನು ಸೌಮ್ಯ ಸತೀಶ್ ತಿಪಟೂರು. ದಿನಾಂಕ 12/9/2024 ಬೆಳಗ್ಗೆ 11:30ಕ್ಕೆ ಟಾಗೋರ್ ವಿದ್ಯಾಸಂಸ್ಥೆಯ ಭಗತ್ ಸಿಂಗ್ ಸಭಾಂಗಣದಲ್ಲಿ ಸಂಸ್ಥೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿರವರ ಉಪಸ್ಥಿತಿಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಪೋಷಕರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಡಾ. ಪದ್ಮಕ್ಷಿ ಲೋಕೇಶ್ ರವರು ಆಗಮಿಸಿದ್ದರು. ಅವರು ಪೋಷಕರಿಗೆ ಮೊಬೈಲ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ, ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿಕೊಡುವ ಬಗ್ಗೆ, ನಮ್ಮ ನಡತೆ ನಮ್ಮ ಮಕ್ಕಳಿಗೆ ಆದರ್ಶವಾಗಿರಲಿ, ಉತ್ತಮ ಸಂಸ್ಕಾರ ಬೆಳೆಸಿ ನಾಗರಿಕ ಸಮಾಜದಲ್ಲಿ ಪ್ರಜ್ಞಾವಂತ ಪ್ರಜೆಗಳನ್ನಾಗಿ ಮಾಡುವ ಜವಾಬ್ದಾರಿ ಪೋಷಕರದ್ದಾಗಿದೆ ಎಂಬ ಕಿವಿ ಮಾತನ್ನು ಹೇಳಿದರು. ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ದಿನನಿತ್ಯದ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ಪ್ರಜೆಗಳಾಗಿ, ಏಕಾಗ್ರತೆಗಾಗಿ, ಜ್ಞಾನಾರ್ಜನೆಗಾಗಿ ಧ್ಯಾನ ಎಷ್ಟು ಮುಖ್ಯ ಎಂಬುದನ್ನು ಸಹ ತಿಳಿಸಿಕೊಟ್ಟರು. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ. ಏಕಾಗ್ರತೆ, ಸತತ ಪರಿಶ್ರಮ ಯಶಸ್ಸಿನ ಕೀಲಿಕೈ. ವಿದ್ಯಾರ್ಥಿ ಜೀವನದಲ್ಲಿ ಈ ಮೇಲಿನ ಗುಣಗಳು ಎಷ್ಟು ಅನಿವಾರ್ಯ ಎಂಬುದನ್ನು ತಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಫಾರೂಕ್ ರವರು, ಸಹ ಶಿಕ್ಷಕರಾದ ಸತೀಶ್ ರವರು ಹಾಗೂ ದೈಹಿಕ ಶಿಕ್ಷಕರಾದ ಭಾನುಪ್ರಕಾಶ್ ರವರು ಹಾಜರಿದ್ದರು. ಅದನ್ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ನೀವು ಮಾತ್ರ ಬಾಯ್ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ನಿಮ್ಮ ಮಗು ಮಾತ್ರ ಅಮ್ಮ ಸೈಲೆಂಟ್ ಆಗಿರಕ್ಕಾಗತ್ತಾ ನಿನಗೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಕ್ತಾನೆ ಇಲ್ಲ. ನಿಮ್ ತರನೇ ಮಾತಾಡೋದು ನಿಮ್ಮ ಮಗು. ನೀವು ಬಾಯ್ ಮುಚ್ಕೊಂಡಿರು ಅಂದ್ರೆ ಅವ್ರು ಇನ್ನೊಂದು ಪದ ಎಕ್ಸ್ಟ್ರಾ ಆಡ್ ಮಾಡ್ತಾರೆ, ಅದೆಲ್ಲ ಆಡ್ ಮಾಡೋದ್ ಬೇಡ ಅಂತ. ನೀನು ಡ್ಯಾಶ್ ಮುಚ್ಕೊಂಡಿರು, ನಮ್ಮ ಬಾಯ್ ಇರು ಅಂತ ಎಲ್ಲ ಹೇಳ್ತಾರೆ. ಆವಾಗ ನಮ್ಗೆ ತಡ್ಕೊಳಕ್ಕಾಗಲ್ಲ. ಅಯ್ಯೋ ಹೆಂಗ್ ಮಾತಾಡ್ಬಿಡ್ತು, ನಾನಂತೂ ಈ ತರ ಮಾತಾಡೋದೇ ಇಲ್ಲ, ನಮ್ಮನೆಲ್ಲ ಈ ತರ ಮಾತಾಡೋದೇ ಇಲ್ಲ. ಎಲ್ಲಿಂದ ಕಲ್ತ್ಕೊಂಡ್ ಬಂದ್ಬಿಟ್ಯೋ, ಎಲ್ಲಿಂದ ಕಲ್ತ್ಕೊಂಡ್ ಬರಕ್ ಸಾಧ್ಯ ಇಲ್ಲ. ಸೊ ದಯಮಾಡಿ ನಿಮ್ಮ ಒಂದು ಮನಸ್ಸಿನ ಒಳಗಡೆ ಬಗ್ಗೆ ವಾಪಸ್ ನೋಡಿ, ಎಲ್ಲಿ ಮಿಸ್ಟೇಕ್ ಆಗಿದೆ ಹುಡ್ಕೊಂಡು. ನಮ್ಮ ತಾಯಿಯಂದಿರು, ಅಜ್ಜಿಯಂದಿರು ಎಲ್ಲರೂ ನೋಡ್ಬೇಕಾದ್ರೆ ಮಗು ಶಾಲೆಯಿಂದ ಬಂದಾಗ ಇವ್ರು ಟಿವಿಯಲ್ಲಿ ಬಿಸಿ, ಸೀರಿಯಲ್ಗಳಲ್ಲಿ ಬಿಸಿ. ತಡೆಯೋ ಅಮ್ಮ ಅಮ್ಮ ಅಂತ ಇರುತ್ತೆ ಮಗು. ತಡೆಯೋ ತಡಿ ತಡಿ ತಡಿ, ಅವಳು ಅವ್ರ ಮಗುಗೆ ಹೆಂಗ್ ಪ್ರೀತಿ ಮಾಡ್ತಾಳೆ ಅನ್ಸುತ್ತೆ ನೋಡ್ಬಿಡ್ತೀನಿ. ಅವ್ಳ ಮಗು ಕೊಡ್ಬಿಡ್ತಾಳ, ಪ್ರೀತಿ ಮಾಡ್ತಾಳ ನೋಡ್ಬಿಡ್ತೀನಿ ಅಂತ ಅವ್ರು ಟಿವಿಯಲ್ಲಿ ನೋಡ್ಬೇಕಂತ ಇಲ್ಲಿ ಕರೀತಾ ಇರೋ ಮಗುವಿಗೆ ಬೆಲೆನೇ ಇಲ್ಲ. ತಡಿ ತಡಿ ತಡಿ, ನಾನು ಸೀರಿಯಲ್ ನೋಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಇನ್ನೊಂದು ಮಗು ಮನೆ ಕಂಪ್ಲೇಂಟ್ ಮಾಡಿತ್ತು, ಯಾಕೋ ನೀನ್ ಮಲ್ಕೊಳ್ಳೋದು ಅಂತ ನಿನ್ನ ಅಮ್ಮ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದಾರೆ. ನಮ್ಮಮ್ಮನೂ ಮಲ್ಕೊಳ್ಳೋದೇ ಇಲ್ಲ. ಏನ್ ಮಾಡ್ತಾರೆ, ರಾತ್ರಿ ಅವ್ರ ಅಮ್ಮ 11 ಗಂಟೆ ಆದ್ಮೇಲೆ ಬಿಸಿ ಡೂಯಿಂಗ್ ವಾಟ್. ಏನ್ ಮಾಡ್ತಾರೆ ಅವರು, ನಮ್ಮಮ್ಮ ಬೇರೆಯವ್ರ ಸ್ಟೇಟಸ್ ನೋಡ್ತಿರ್ತಾರೆ ಬಿಸಿ. ರಾತ್ರಿ 10:15 12 ನಮ್ಮಮ್ಮ ಸ್ಟೇಟಸ್ ನೋಡೋದ್ರಲ್ಲಿ ಬಿಸಿ ಇರ್ತಾರೆ. ಅದಕ್ಕೆ ಅವ್ರು ಮಲ್ಕೊಳ್ಳೋಲ್ಲ. ಅದಕ್ಕೆ ನೀನ್ ಮಲ್ಕೊ. ಇಲ್ಲ, ನಮ್ಮಮ್ಮ ಸ್ಟೇಟಸ್ ನೋಡ್ಬೇಕಾದ್ರೆ ಅದ್ರಲ್ಲಿ ಡಿಸ್ಕಸ್ ಮಾಡ್ತಾರಲ್ಲ, ನನ್ಗೆ ಮಲ್ಕೋತಾರೆ, ಹೊಡೆದು ಹೇಳ್ತಿರ್ತಾರೆ, ಅದ್ ನಂಗೆ ನಿದ್ದೆನೇ ಬರಲ್ಲ. ಸೊ ಇಲ್ಲಿ ಮಗು ಬೇಗ ಮಲ್ಕೊಳ್ಳಿಲ್ಲ ಅನ್ನೋ ಮಿಸ್ಟೇಕು ಮಗುದ ಗೊತ್ತಿಲ್ಲ. ಆನ್ಸರ್ ನೀವೇ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. 11 ಗಂಟೆ 12 ಗಂಟೆ ಆದ್ರೂ ಸಹ ಅವಾಗಲೇ ತಿಂಡಿ ಆಯ್ತಾ ಅಂತ ಕೇಳಿದೆ. ಯಾಕೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. 10:30 11 ಆದ್ರೂ ತಿಂಡಿಯನ್ನು ತಿಂದೇ ಇರೋಂತ ನಮ್ಮ ಮಹಾತಾಯಿಯರು. ಮಗು ಮಾತ್ರ ಟೈಮ್ ಸರಿಯಾಗಿ ತಿನ್ಬಿಡ್ಬೇಕು, ಅದು ಒಡಬರ ತಿಂತಾರೆ. ಮಗು ಏನ್ ನೋಡ್ತಿರತ್ತೆ ಹೇಳ್ತಾ ಇದೀನಿ. ಯಾಕೆಂದ್ರೆ ಸಮಯ ಕೊಡಿ ಸಮಯ ಕೊಡಿ ಸಮಯ ಕೊಡಿ ಅಂದ್ರೆ ಅದರ ಪದದ ಅರ್ಥವೇ ಮಾಡ್ಕೊಂಡಿಲ್ವ ಜನರು ಅಂತ ನನಗೆ ಗೊತ್ತೇ ಆಗಿದೆ. ಸಮಯವನ್ನು ಕೊಡೋದು ಅಂತ ಹೇಳಿದ್ರೆ ಅವರ ಒಂದು ಮೊಬೈಲ್ ಅನ್ನ ನೀವು ನೋಡ್ಕೊಂಡು ಕುತ್ಕೊಳ್ಳೋದಲ್ಲ. ಇದು ಅದನ್ನು ಮಾಡ್ಬಿಟ್ಟಿದೆ ಜನ. ನನ್ ಮೊಬೈಲ್ ನೋಡೋದು ತಾನೇ ಸಮಸ್ಯೆ, ಅವ್ರ ಕೈ ಮೊಬೈಲ್ ಕೊಟ್ಬಿಡ್ತೀವಿ, ಇಬ್ರು ಒಂದೇ ಮೊಬೈಲ್ ನೋಡ್ತೀವಿ. ಇಬ್ರು ತಂದೆ ತಾಯಿಯಾಗಿ ನಿಮ್ಮ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸಿ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾಡೋ ಮಾತುಗಳೆಲ್ಲವೂ ಮಾರ್ಕ್ಸ್ ಬರೋ ತರದ ಮಾತುಗಳಾಗಿರೋ ಅವಶ್ಯಕತೆ ಇರಲ್ಲ. ಸುಮ್ಮನೆ ಗಾಸಿಪ್ ಮಾಡಿ, ಯಾರ ಬಗ್ಗೆ ಏನಾದ್ರೂ ಗಾಸಿಪ್ ಮಾಡ್ಬಿಡಿ, ಪರವಾಗಿಲ್ಲ. ಇವತ್ತು ಮಳೆ ಬಂತು, ಬರ್ಲಿಲ್ಲ, ಬಸ್ ತುಂಬಾ ಬಿಸಿ ಇತ್ತು, ರಶ್ ಇತ್ತು, ಬ್ಯಾಂಕ್ ಹಿಂಗ್ ಆಯ್ತು, ಏನ್ ಬೇಕಾದ್ರೂ ಮಾತಾಡಿ. ನಿಮ್ಮ ಮಕ್ಕಳ ಜೊತೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳಿ. ನಿಮಗೂ ಸಮಾಧಾನ ಸಿಗುತ್ತೆ, ಅವ್ರಿಗೂ ನಿಮ್ಮ ಬಾಂಡೇಜ್ ಚೆನ್ನಾಗುತ್ತೆ. ನಿಮ್ಮ ಬ್ಯಾಂಕ್ಗಳಿಗೆ ಹೋಗುವಂತ ಒಂದು ವಿಚಾರಗಳನ್ನ ನಿಮ್ಮ ಮಕ್ಕಳಿಗೆ ಹೇಳಿ, ಅವ್ರದ್ದು ಅಕೌಂಟ್ಗಳನ್ನು ತೆಗೆಸಿ. ಸೊ ಅವಾಗ ನಿಮ್ಗೆ ಬ್ಯಾಂಕಿಂಗ್ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೆ ಕಲಿಸಬಹುದು. ಆಗ ನೀವು ಡಿಸ್ಕಸ್ ಮಾಡ್ಬೋದು ಏನು ಅಂತ ಹೇಳಿ. ನಿಮ್ಮ ಕೆಲಸದಲ್ಲಿ ಆಗಿದ್ದಂತ ವಿಚಾರಗಳನ್ನ ಮಕ್ಕಳಲ್ಲಿ ಡಿಸ್ಕಸ್ ಮಾಡಿ, ನೋಡಿ ಇವತ್ತು ಈ ತರ ಆಯ್ತು ಅಂತ ಹೇಳಿ. ಅವರಿಗೂ ಏನಾದ್ರು ಅರ್ಥ ಆದ್ರೆ ಹೇಳ್ತಾರೆ. ನಿಮ್ಮ ಮಕ್ಕಳು ಕಸವನ್ನು ತುಂಬಿಸುವ ಕಸದ ಬುಟ್ಟಿಗಳಲ್ಲ.
ನಿಮ್ಮ ಭಾವನೆಯ ಕಸಗಳನ್ನು ತುಂಬಿಸುವ ಬುಟ್ಟಿಗಳಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮನೆಯ ನಂದ ದೀಪವನ್ನು ಹಚ್ಚಿ, ಅದು ವೆರಿ ಇಂಪಾರ್ಟೆಂಟ್. ಹಚ್ಚಿ ಅಂದ್ರೆ ಎಷ್ಟೋ ಜನ ಅದನ್ನ ಬೆಂಕಿ ತರ ಮಾಡ್ತಾರೆ, ಅವ್ರಿಗೆ ಬಡದು ಬೈದು ಎಲ್ಲ ಮಾಡ್ಬೇಡಿ. ಅಂದ್ರೆ ನಮ್ಮ ಮಕ್ಕಳಿಗೆ ನೋಡಿ ಹಿಂಗೆ ಅಲ್ವಾ, ಹೊಡಿಲೇಬೇಡಿ ಅಂತ ಹೇಳ್ತಿಲ್ಲ, ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಸಮಾಧಾನವಾಗಿ ಹೇಳಿ. ಮೋಸ್ಟ್ ಇಂಪಾರ್ಟೆಂಟು, ನಮ್ಮಲ್ಲಿ ಸಮಾಧಾನ ಇಲ್ಲದಿದ್ದರೆ ಅದು ನಾವು ನಮ್ಮ ಮಕ್ಕಳ ಮೇಲೆ ತೋರಿಸೋದಕ್ಕೆ ಗ್ಯಾರಂಟಿ. ಅಯ್ಯೋ ನನಗೆ ನನ್ನ ಗಂಡನ್ ನೋಡಿದ್ರೆ ಸಿಟ್ಟು, ಅಷ್ಟೇ ಅವನಿಗೆ ಬೈಯಕ್ಕಾಗಿಲ್ಲ, ನನ್ನ ಮಗು ಬೈತಾ ಇರ್ತೀನಿ. ಜೊತೆಗೆ ಊಟ ಮಾಡಿ. ಈಗೆಲ್ಲೋ ಟಿವಿ ಮುಂದೆ ಕೂತಿರ್ತಾರೆ, ಟಿವಿನ ಒಬ್ರು ನೋಡ್ತಿದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನು 4 ಜನ ನೋಡ್ತಿರ್ತಾರೆ, ಎಲ್ಲರೂ ಜೊತೆಗೆ ಕೂತಿರ್ತಾರೆ, ಒಬ್ರು ಒಂದು ಮಾತಾಡಿದ್ರು. ಇದು ಫ್ಯಾಮಿಲಿ ಯೂನಿಟ್ ಅಲ್ಲ. ಅರ್ಧ ಗಂಟೆ ಟಿವಿ ಇಲ್ಲದ ಹಾಗೆ, ಮೊಬೈಲ್ಗಳು ಇಲ್ಲದ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಇವತ್ತು ಏನಾಯ್ತು ಏನು ಅನ್ನೋ ಡಿಸ್ಕಷನ್ ಮಾಡ್ಕೊಂಡು ನಿಮ್ಮ ಮಕ್ಕಳ ಜೊತೆ ನೀವು ಬೆಳೀರಿ. ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾವುದೇ ಯೂನಿವರ್ಸಿಟಿ ಒಂದು ತಂದೆ ತಾಯಿಗೆ ಡಿಗ್ರಿ ಕೊಡೋದ, ಡಿಗ್ರಿ ಕೊಟ್ಟ ಮೇಲೆ ತಂದೆ ತಾಯಿ ಏನಾಗ, ಮಕ್ಕಳು ಹುಟ್ಟಿದ ಮೇಲೆ ತಂದೆ ತಾಯಿ ಆಗ್ತೀರಾ. ಸೊ ಅವರ ಬೆಳವಣಿಗೆಯಲ್ಲಿ ನೀವು ಬೆಳೀತಾ ಹೋಗ್ತೀರ, ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದು, ನೀವು ಸಹ ಅವ್ರ ಜೊತೆ ಏನಾದ್ರು ಕಲೀರಿ. ಒಂದು ಭಾಷೆ ಇರ್ಬೋದು, ಪದ ಇರ್ಬೋದು, ಇಂಗ್ಲಿಷ್ ಬರ್ತಿರೋದ್ರೆ ಇಂಗ್ಲಿಷ್ ಕಲಿಯೋದ್ರೆ ಕಲಿಯೋದ್ರಲ್ಲಿ ಏನೋ ತಪ್ಪಿಲ್ಲ. ಅಯ್ಯೋ ನಮ್ಮ ಮಕ್ಕಳ ಜೊತೆ ಕಲಿಯೋದ, ನನ್ ಮರ್ಯಾದೆ ಅವ್ರ ಜೊತೆ ಇರ್ತಲ್ಲ, ಮಕ್ಕಳ ಅವಶ್ಯಕತೆ ಇರಲ್ಲ. ನೀವು ಕಲಿಬೇಕಾದ್ರೆ ಅವ್ರಿಗೂ ಸಹ ಮೋಟಿವೇಶನ್ ಸಿಗುತ್ತೆ. ನನ್ನ ಅಮ್ಮ ಮಾಡ್ತಾ ಇದಾರೆ, ನನ್ನ ಅಪ್ಪ ಮಾಡ್ತಾ ಇದಾರೆ, ನಾನು ಮಾಡ್ಬೇಕು ಅನ್ನೋದು ಮಾಡೇ ಮಾಡ್ತಾರೆ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಕಲಿಕೆ ಅನ್ನೋದು ಇರುತ್ತೆ, ನಾನು ಕಲಿಬೇಕು, ನಾನು ಉತ್ತಮ ಆಗ್ಬೇಕು ಅನ್ನೋ ಭಾವನೆ ಅವ್ರ ನಿಮ್ಮಲ್ಲಿ ಬರುತ್ತೆ.